ಇರೋಕ್ಕಾಗದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ನಟ ಕಮಲ್ ಹಾಸನ್ ಪರಿಸ್ಥಿತಿ ಹಂಗೆ ಆಗಿದೆ. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟರು ತಂದೇನೂ ತಪ್ಪಿಲ್ಲ ಅಂತ ವೇದಾಂತಿಯಂತೆ ಮಾತಾಡ್ತಾ ಇದ್ದಾರೆ. ಕ್ಷಮೆ ಕೇಳಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಕಮಲ್ ಹಾಸನ್ ವಿಚಾರವಾಗಿ ಸ್ಯಾಂಡಲ್ವುಡ್ನಲ್ಲೂ ಮಾತಿನ ಭರಾಟೆ ಸಾಗಿದೆ. தமிழிலிருந்து பிறந்ததுதான் உங்கள் பாஷை. And if I am wrong, I will apologize. If I am not, I won't. ಕನ್ನಡದ ಬಗ್ಗೆ ಕಿಚ್ಚು ಹೊತ್ತಿಸಿದ ಕಮಲ್ ಹಾಸನ್. ನಟನ ಪರ ರಮ್ಯಾ ಬ್ಯಾಟ್, ರಚಿತಾ ಕೌಂಟರ್. ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ವೇದಾಂತಿಯಂತೆ ಭಾಷಣ ಬಿಗಿದಿದ್ದ ನಟ ಕಮಲ್ ಹಾಸನ್ ಕನ್ನಡಿಗರ ಕೆಂಗಣ್ಣಿಗೆ ಸಿಲುಕಿ 4 ದಿನ ಆಯಿತು. ಮುಂಬರುವ ಥಗ್ ಲೈಫ್ ಸಿನಿಮಾಗೆ ಪ್ರಚಾರ ಸಿಗುತ್ತೆ ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ಕನ್ನಡವನ್ನ ಅವಮಾನಿಸಿದ್ರು. ಬೇಕಂತಲೇ ಕನ್ನಡ ಭಾಷೆಯನ್ನ ಅವಮಾನಿಸಿದ್ರು ಗೊತ್ತಿಲ್ಲ. ಆದ್ರೆ ಕನ್ನಡ ಅಂದ್ರೆ ಪ್ರೀತಿಯಿಂದ ಅಂತ ಭಾಷಣ ಬಿಗಿಯೋ ಪುಣ್ಯಾತ್ಮ ಆಡಿದ ಮಾತಿಗೆ ಕ್ಷಮೆ ಕೇಳೋದ್ ಬಿಟ್ಟು ಮತ್ತೆ ಕನ್ನಡಿಗರನ್ನ ಕೆಣಕಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕಮಲ್ ಹಾಸನ್ ಹತ್ರ ಮಾತಾಡ್ತೀವಿ, ಕ್ಷಮೆ ಕೇಳ್ತಾರೆ ಅಂತ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ರು. ಆದ್ರೆ ನಾನು ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ ಮತ್ತೆ ಧಿಮಾಕಿನ ಉತ್ತರ ಕೊಟ್ಟಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಬೆದರಿಕೆಗೂ ಬಗ್ಗಲ್ಲ ಅಂದಿದ್ದಾರೆ ಕಮಲ್ ಹಾಸನ್. And law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. ಕಮಲ್ ಹಾಸನ್ ಕನ್ನಡ ಭಾಷಾ ವಿವಾದ ಸ್ವರೂಪ ಪಡೆದಿರುವ ಬೆನ್ನಲ್ಲೇ ಕಮಲ್ ಹಾಸನ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ. ಕಮಲ್ ಹಾಸನ್ ಬಹಿಷ್ಕಾರ ಸ್ವಲ್ಪ ಅತಿ ಆಯಿತಲ್ವೇ, ತಪ್ಪು ಕ್ಷಮಿಸಬಹುದು ಅಲ್ವಾ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಇದಕ್ಕೆ ಆಕ್ರೋಶಗಳು ಭುಗಿಲೆದ್ದಿವೆ. ಅಷ್ಟಕ್ಕೂ ರಮ್ಯಾ ಮಾಡಿದ್ದ ಆ ಪೋಸ್ಟ್ ಅನ್ನ ನೀವು ನೋಡ್ಕೊಂಡ್ಬಿಡಿ. ಕಮಲ್ ಸಿನಿಮಾ ಬಹಿಷ್ಕಾರ ಅತಿ ಆಯಿತಲ್ವಾ, ತಪ್ಪು ಕ್ಷಮಿಸಬಹುದಾದದ್ದು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲವೂ ದ್ರಾವಿಡ ಭಾಷೆಗಳು. ನಾವು ಭಾಷೆಗಳಲ್ಲಿ ಪೂರ್ವಜ ಸಂಬಂಧವನ್ನ ಹಾಗೂ ಹೋಲಿಕೆಯನ್ನ ಹೊಂದಿದ್ದೇವೆ. ಆದರೆ ಬಹಿಷ್ಕಾರ ಮಾಡುವುದು ಅತಿಯಾಯಿತಲ್ಲವೇ? ಇನ್ನು ಕಮಲ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ನಟಿ ರಚಿತಾ ರಾಮ್, ಎಲ್ಲಾದರೂ ಇರು, ಎಂತಾದರೂ ಇರು ಸಾಲುಗಳ ಮೂಲಕ ಟಾಂಗ್ ನೀಡಿದ್ದಾರೆ. ಚಿಕ್ಕವರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳಲ್ವಾ? ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲೇಬೇಕೆಂದು ಆಗ್ರಹಿಸಿದ್ರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡದವನಾಗಿರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ, ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ. ಕನ್ನಡ, ಕರ್ನಾಟಕ ಅಂತ ಬಂದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಅನ್ ಇಮೋಷನ್. ಹಾಗೇನೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ, ನಾವು ಕನ್ನಡದವರು. ನಟ ಶಿವರಾಜ್ ಕುಮಾರ್, ರಮ್ಯಾಗೆ ಏನು ಗೊತ್ತಿಲ್ಲ, ಕನ್ನಡ ಚಿತ್ರರಂಗ ಕನ್ನಡದ ಭಾಷೆ ಬಗ್ಗೆ ಅನ್ಯಾಯವಾದಾಗ ಮಾತನಾಡಬೇಕು. ಶಿವಣ್ಣ, ರಮ್ಯಾಗಿಂತ ದರ್ಶನ್ ಪರವಾಗಿಲ್ಲ ಅಂದ್ರು. ಶಿವರಾಜ್ ಕುಮಾರ್ ಅವ್ರಿಗೆ, ರಮ್ಯಾ ಅವ್ರಿಗೆ ಏನು ಗೊತ್ತಿಲ್ಲ. ಕನ್ನಡಕ್ಕೆ, ಕರ್ನಾಟಕದ ಅನ್ನ ತಿನ್ನೋದು, ಕನ್ನಡ ಚಿತ್ರರಂಗದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ ಅನ್ಯಾಯ ಆದಾಗ ಮಾತಾಡಬೇಕು ಚಲನಚಿತ್ರ. ಆ ದರ್ಶನ್ ಅಟ್ಲೀಸ್ಟ್ ಪರವಾಗಿಲ್ಲ, ಕನ್ನಡಿಗರು ಎಲ್ಲ ಒಂದಾಗಬೇಕು ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಅಂತಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರು ನಾವು ಸುಮ್ಮನಿರಲ್ಲ ಅಂತಿದ್ದಾರೆ. ಒಂದು ವೇಳೆ ಕ್ಷಮೆ ಕೇಳದಿದ್ರೆ ಕಮಲ್ ಹಾಸನ್ನ ಸಿನಿಮಾಗಳು ಕರ್ನಾಟಕದಲ್ಲಿ ಸಂಪೂರ್ಣ ಬ್ಯಾನ್ ಆಗುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.